ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವೇಸ್ ಎಸ್ ಕ್ರಿಯೇಷನ್. ಗೈಸ್, ಇವತ್ತು ನಾಟಿ ಸ್ಟೈಲ್ನಲ್ಲಿ ಪಕ್ಕ ಮಂಡ್ಯ ಸ್ಟೈಲ್ನಲ್ಲಿ ಏಕೆ ಮೀನು ಸಾರು ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಒಂದು 12ರಿಂದ 10 ಗೆಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ, 3 ಟೊಮೊಟೊ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿರೋದು. ಇಲ್ಲೇನು ಕ್ವಾಂಟಿಟಿ ಇದೆ ಹುಣಸೆಹಣ್ಣು ಅದನ್ನು ನೀರು ಹಾಕಿ ಕಲಸಿಟ್ಕೊಂಡಿರೋದು. 4 ಟೇಬಲ್ ಸ್ಪೂನ್ ಪುಡಿ, 1 ಬೌಲ್ ಕಾಯಿ, ಕೊತ್ತಂಬರಿ ಸೊಪ್ಪು. ಇದು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು. ಈ ಮೀನನ್ನ ಅಲ್ಲಿ ತೋರಿಸ್ತಾರಂಥ ಹುಣಸೆಹಣ್ಣನ್ನ ನೀರಲ್ಲಿ ನೆನೆಸಿ ಅದನ್ನು ಚೆನ್ನಾಗಿ ರಸ ತಗೊಂಡು ಉಪ್ಪು ಹಾಕಿ ನೆನೆಸಿಟ್ಕೊಂಡಿರೋದು. ಸಾಂಬಾರು ಮಾಡೋ ತನಕ ಯಾವುದೇ ಥರ ಕೆಡಬಾರ್ದಲ್ವ, ಅದಕ್ಕೋಸ್ಕರನೇ ಕಲಸಿಟ್ಕೊಂಡಿರೋದು. ಬೇಗ ಹಾಳಾಗ್ಬಿಡುತ್ತೆ ಮೀನು, ಅದಕ್ಕೋಸ್ಕರನೇ ನೆನೆಸಿಟ್ಕೊಂಡ್ರೆ ಸ್ವಲ್ಪ ಲೇಟ್ ಆದರೂ ಏನು ತೊಂದರೆ ಇಲ್ಲ. ಅದನ್ನು ಯಾವ ಥರ ಕಲಸಿಟ್ಕೊಳ್ಳೋದು ಅಂತ ನೋಡೋಣ ಬನ್ನಿ, ಏನೇನು ಆ್ಯಡ್ ಮಾಡ್ಕೊಳ್ಬೇಕು ಅಂತ. ಅದು ಹುಣಸೆಹಣ್ಣು ಏನು ತೋರಿಸಿದ್ನಲ್ಲ ಆ ಕ್ವಾಂಟಿಟಿಲಿ ಸ್ವಲ್ಪ ರಸ ತಕ್ಕೊಂಡು ಅದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಪುಡಿ ಹಾಕ್ಕೊಳ್ಬೇಕು ಸ್ವಲ್ಪ, ಬಟ್ ಇಲ್ಲಿ ಸ್ಕಿಪ್ ಆಗಿದೆ ಅಷ್ಟೇ. ಆ ಥರ ಕಲಸಿಟ್ಕೊಂಡು ನಾನು ಮಸಾಲೆ ನಾಟಿ ಸ್ಟೈಲ್ನಲ್ಲಿ ಮಾಡ್ತಾ ಇರೋದ್ರಿಂದ ಉಳ್ಕಲ್ಲಿದೆ ನಮ್ಮ ಮನೆಯಲ್ಲಿ, ಅದರಲ್ಲೇ ಆಡಿಸ್ಕೊಂಡಿರೋದು. ನ್ಯಾಚುರಲ್ ಟೇಸ್ಟ್ ಬರುತ್ತೆ ಮಾತ್ರ. ಒಂದ್ಸಲ ಉಳ್ಕಲ್ಲಿದ್ರೆ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಹೇಗಿರುತ್ತೆ ಅಂತ. ಇವಾಗ ಸಾಂಬಾರು ಮಾಡೋಣ ಬನ್ನಿ. ಒಂದು ಪಾತ್ರೆ ಇಟ್ಕೊಂಡು ಅದು ಬಿಸಿಗೆ ಇಟ್ಕೊಳ್ಳಿ. ನೀವು ಯಾವ್ದು ಮಾಡ್ತೀರೋ ಅದನ್ನು ಇಟ್ಕೊಳ್ಳಿ. ಕುಕ್ಕರ್ ಏನು ಅವಶ್ಯಕತೆ ಇಲ್ಲ, ಯಾಕಂದರೆ ಇದೇನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರನೇ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದು ಎಣ್ಣೆ ಸ್ವಲ್ಪ ಕಾಯ್ದ ನಂತರ ಏನು ತೊಗೊಂಡಿದ್ವಲ್ಲ ಈರುಳ್ಳಿ ಮತ್ತು ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳಿ. ಸಾಸಿವೆ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಸಾಕು ಇಷ್ಟೇ. ಅವಾಗ ಅಜ್ಜಿ ತಾತನ ಕಾಲದಲ್ಲೆಲ್ಲ ಸಾಂಬಾರನ್ನ ಒಗ್ಗರಣೆ ಮಾಡ್ದಲೇ ಮಾಡ್ತಾಯಿದ್ರು. ಬಟ್ ಆವಾಗ ಅಷ್ಟು ಕ್ವಾಲಿಟಿ ಇತ್ತು ಎಲ್ಲ ಫುಡ್ಡು. ಇವಾಗ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಬೇಕು. ಅದೇ ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗ್ತಾ ಇದೆ, ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾವೇನು ತೊಗೊಂಡಿದ್ವಿ ಅದು ಹುಣಸೆ ರಸ, ಮೀನು ನೆನೆಸಿಟ್ಕೊಂಡಿದ್ವಲ್ಲ ಆ ರಸ ಮತ್ತು ಮಸಾಲೆನ 2 ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ ಮತ್ತು ಮಸಾಲೆ ಎರಡೂ ಒಟ್ಟಿಗೆ ಕಲಿಸ್ಕೊಂಡು ಹಾಕ್ಕೊಳ್ತಾ ಇರೋದು. ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ನೀರು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆದಷ್ಟು ಕಡಿಮೆನೇ ತೊಗೊಳ್ಳಿ, ಯಾಕಂದರೆ ಮೀನಲ್ಲೇ ನೀರು ಬಿಡೋ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ಮೀನಲ್ಲೇ ಇರೋದ್ರಿಂದ ಮೀನು ನೀರಲ್ಲೇ ಇರೋದ್ರಿಂದ ನೀರಿನಂಶ ಬಿಟ್ಕೊಳ್ಳುತ್ತೆ. ನಾನಿಲ್ಲಿ 3 kg ಮಾಡ್ತಾ ಇರೋದ್ರಿಂದ ಮೀನು ಮುಳುಗಬೇಕು, ಅದಕ್ಕೋಸ್ಕರನೇ ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೆ ನಾನು 8ರಿಂದ 9 ಜನಕ್ಕೆ ಮಾಡ್ತಾ ಇರೋದು, ಅದಕ್ಕೋಸ್ಕರನೇ ಇಷ್ಟು ನೀರು ಕ್ವಾಂಟಿಟಿ ತೊಗೊಂಡಿದ್ದೀನಿ. ಆದಷ್ಟು ಕಡಿಮೆನೇ ತೊಗೊಳ್ಳಿ, ಅದ್ರ ಮೀನಲ್ಲೂ ಬಿಟ್ಕೊಳ್ಳುತ್ತೆ, ಕಡಿಮೆನೇ ತೊಗೊಳ್ಳಿ. ಅದು ನಂತರ ನೀಟಾಗೆಲ್ಲ ಮಿಕ್ಸ್ ಕೊಡಿ. ಇದರಲ್ಲೇ ಗೊತ್ತಾಗುತ್ತೆ ಉಪ್ಪು ಶಾರ್ಟೇಜ್ ಆದರೆ ಉಪ್ಪು ಹಾಕ್ಕೊಳ್ಳಿ. ಹುಳಿ ಸ್ವಲ್ಪ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹುಣಸೆಹಣ್ಣ ನೆನೆಸಿಟ್ಕೊಂಡು ರಸ ಹಾಕ್ಕೊಳ್ಬೋದು. ನೋಡ್ತಾ ಇರ್ಬೋದು ಮಸಾಲೆ ಎಷ್ಟು ಚೆನ್ನಾಗಿ ಬೇಯುತ್ತೆ, ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ ಫ್ರೆಂಡ್ಸ್. ಫಸ್ಟೇ ಮೀನನ್ನ ಒಗ್ಗರಣೆಗೆ ಹಾಕ್ಕೊಬಿಟ್ಟು ಮಸಾಲೆ ಹಾಕೋಕ್ಕೆ ಹೋಗಲೇಬೇಡಿ. ಫಸ್ಟು ಮಸಾಲೆನ ಬೇಯಿಸ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ನಿಮಗೆ ಸಾಂಬಾರು ಸಾಕು ಎಲ್ಲ ಚೆನ್ನಾಗಿದೆ ಅಂತ ಅನ್ನೋ ಟೈಮಲ್ಲಿ ಫಿಶ್ ಹಾಕ್ಕೊಳ್ಬೇಕು. ಅದಕ್ಕೂ ಮುಂಚೆ ಹಾಕ್ಕೊಳ್ಬೇಡಿ, ಚೆನ್ನಾಗಿ ಬೇಯಲಿ ಅದು. ಮತ್ತು ಬಿಸಿ ಮಾಡಬೇಕಾದ್ರೆ ಮೀನು ಬೇಯಿಸೋ ಅವಶ್ಯಕತೆ ಇಲ್ಲ. ಹಂಗೂ ನೀವು ಆಲ್ಟ್ ಇಟ್ಕೊಂಡು ಮಾಡ್ತೀನಿ ಅಂತಂದಾದರೆ ಮೀನನ್ನ ಸಪ್ರೇಟ್ ಎತ್ತಿಟ್ಕೊಂಡು ಸಾಂಬಾರನ್ನ ಬಿಸಿ ಮಾಡಿ ಆ್ಯಡ್ ಮಾಡ್ಕೊಳ್ಬೋದು ಮೀನು ಪೀಸ್ಗಳನ್ನ. ನೋಡ್ತಾ ಇರ್ಬೋದು ಎಷ್ಟು ಬೇಯಿಸ್ತಾ ಇದ್ದೀನಿ ಅಂತ. ಚೆನ್ನಾಗಿ ಬೇಯಿಸ್ಕೊಳ್ಳಿ, ಏನು ತೊಂದರೆ ಆಗೋದಿಲ್ಲ. ಮೀನು ಹಾಕ್ಬಿಟ್ಟು ಮಾತ್ರ ಜಾಸ್ತಿ ಬೇಯಿಸ್ಬೇಡಿ, ಒಂದು 10ರಿಂದ 1/4 ಗಂಟೆ ಅಷ್ಟೇ ಬೇಯಿಸ್ಬೇಕು. ನೋಡಿ ಮಸಾಲೆ ಎಲ್ಲ ಬೆಂದಿದೆ. ಇವಾಗ ಒಂದೊಂದೇ ಮೀನು ಹಾಕ್ಕೊಳ್ಬೇಕು. ಅದು ಜಾಸ್ತಿ ಕಡಿಮೆನೂ ತೊಗೊಳ್ಬಾರ್ದು ಸಾಂಬಾರು ನೀರು ಕ್ವಾಂಟಿಟಿನ, ಯಾಕಂದರೆ ಅದು ಮೀನು ಮುಳುಗಿಲ್ಲ ಅಂತಂದರೆ ಇವಾಗ ತಿರುಗಿಸೋ ಥರನೂ ಇರೋದಿಲ್ಲ ಜಾಸ್ತಿ. ಅದಕ್ಕೋಸ್ಕರನೇ ಮೀನು ಮುಳುಗೋ ಥರ ಸ್ವಲ್ಪ ಮೀನು ಮುಳುಗೋ ತನಕ ತೊಗೊಳ್ಬೇಕು. ನಂತರ ಮೀನು ಹಾಕಿದ ನಂತರನೇ ತಕ್ಷಣವೇ ತಿರುಗಿಸ್ಕೋಬೇಕು. ಸೌಟು ಏನಾದರೂ ಇರುತ್ತಲ್ವಾ ಅದ್ರಲ್ಲಿ ತಿರುಗಿಸ್ಕೋಬೇಕು. ಮತ್ತೆ ಇನ್ನು ಸೌಟು ಹಾಕೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಹಾಕೋಬಿಟ್ರೆ ಮೀನು ಬಿಸಿಗೆ ಬೇಗ ಬೇಯ್ದಿರುತ್ತಲ್ಲ, ಆವಾಗ ಎಲ್ಲ ಕದ್ರೋಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರನೇ ಆಮೇಲೆ ಬಟ್ಟೆ ಹಿಡ್ಕೊಂಡು ತಪ್ಪಲಿನ ಅಲ್ಲಾಡಿಸ್ಕೋಬೇಕು ಅಷ್ಟೇ. ಅದಕ್ಕೋಸ್ಕರನೇ ತುಂಬ ಮೀನು ಮುಳುಗೋ ತನಕ ನೀರು ಇದ್ಬಿಟ್ರೆ ಜಾಸ್ತಿ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಎಲ್ಲದೂ ನೀರಲ್ಲೇ ಬೇಯ್ತಾ ಇರುತ್ತೆ, ಸಾಂಬಾರಲ್ಲೇ ಬೇಯ್ತಾ ಇರುತ್ತೆ. ಅದು ಒಂದು ಅಡ್ವಾಂಟೇಜು. ಸಾಂಬಾರು ಜಾಸ್ತಿ ಆದರೆ ಏನಿಲ್ಲ, ಪರವಾಗಿಲ್ಲ. ಬಟ್ ಮೀನು ಫಿಶ್ ಎಲ್ಲ ಮುಳುಗಬೇಕಲ್ವ, ಬೇಯಬೇಕಲ್ವಾ.
ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಎಲ್ಲ ಮುಳುಕೊಂಡು ಅದ್ರ ಮೀನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಒಂದು 10ರಿಂದ 1/4 ಗಂಟೆ 15 ನಿಮಿಷ ಸಾಕು ಫ್ರೆಂಡ್ಸ್ ಬೇಯೋದಕ್ಕೆ. ನೀವು ಎಷ್ಟೇ ಮೀನು ತೊಗೊಳ್ಳಿ, ಎಷ್ಟೇ ಫಿಶ್ ತೊಗೊಳ್ಳಿ, ನೀವು ತೊಂದರೆ ಇಲ್ಲ. ಬಟ್ ಮುಳುಗೋ ತನಕ ಸಾಂಬಾರು ಹಾಕಿ ಅಷ್ಟೇ. ನೋಡಿ ನಾವು ಈ ಥರ ಚಾಕುನ ಕಾಯಿಸ್ಬಿಟ್ಟು ಚೆನ್ನಾಗಿ ಈ ಥರ 3 ಸಲ ಎಜ್ತೀವಿ. ನೀವು ಯಾವ ಥರ ಮಾಡ್ತೀರೋ ಆ ಥರ ಮಾಡ್ಕೊಳ್ಳಿ. ನಾವು ಇದೇ ಥರ ಮಾಡೋದು, ಅದಕ್ಕೋಸ್ಕರನೇ ತೋರಿಸಿದ್ದು. ಯಾಕಂದರೆ ಹೊರ್ಗಡೆಯಿಂದ ತಂದಿರೋದ್ರಿಂದ ಏನೇನೋ ಹೇಳ್ತಾರೆ, ದೃಷ್ಟಿ ಆಗಿರುತ್ತೆ, ಏನೇನೋ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಅದನ್ನು ಫಾಲೋ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರೋ ಅದನ್ನು ಮಾಡ್ಕೊಳ್ಳಿ. ನೋಡಿ ಬೇಯ್ತಾ ಇದೆ. ಒಂದು 5ರಿಂದ 10 1/4 ಗಂಟೆ ಲಾಸ್ಟು ಫ್ರೆಂಡ್ಸ್, ಜಾಸ್ತಿ ಆಮೇಲೆ ಆರಿದ ಮೇಲೂ ಆ ಬಿಸಿಗೇನೆ ಬೆಂದೋಗ್ಬಿಡುತ್ತೆ. ನಂತರ ಬೆಂದಾದಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಬೇಕು. ಈ ಚಾಕು ಏನಿದೆ ಅದನ್ನು ಇನ್ನೆಲ್ಲ ಆಗೋಯ್ತು, ಸಾಂಬಾರೆಲ್ಲ ಬೆಂದಾಯಿತು ಅನ್ನೋ ಒಂದು ಮೂಮೆಂಟಲ್ಲಿ ಹಾಕ್ಕೊಳ್ಬೇಕು. ಫಸ್ಟೇ ಹಾಕ್ಕೊಳ್ಬಾರ್ದು. ಅದು ಕಾಯಿಸಿ ಬೇಕಾದ್ರೆ ಹಾಕ್ಕೊಳ್ಳಿ, ಏನಿಲ್ಲ, ಅದು ಏನೂ ತೊಂದರೆ ಆಗೋದಿಲ್ಲ. ಚೆನ್ನಾಗಿ ನೀಟಾಗಿ ಚಾಕುನ ತೊಳೆದ್ಬಿಟ್ಟು ಕಾಯಿಸಿ ಹೆಚ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್. ನೋಡಿ ಈ ಥರ ಬಟ್ಟೆಲಿ ತಿರುಗ್ಕೋಬೇಕು. ಯಾವುದೇ ಥರದ ಸೌಟಾಗಲಿ ಏನೂ ಯೂಸ್ ಮಾಡ್ಕೊಳ್ಬಾರ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ಲಾಗಿ ನಾಟಿ ಸ್ಟೈಲ್ನಲ್ಲಿ ಯಾವ ಥರ ಮಾಡೋದು ಅಂತ. ನಾವು ಇದೇ ಥರ ಮಾಡೋದು. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.